ಬೆಳಗಾವಿಯಲ್ಲಿ ಭೀಕರ ಬರಗಾಲ ಇದ್ದರೂ ಸಹ ರಾಜ್ಯ ಸರ್ಕಾರ ರೈತರಿಗೆ ಕಳಪೆ ಬೀಜ ವಿತರಣೆ ಮಾಡ್ತಾ ಇದೆ ಎಂದು ರೈತ ಮುಖಂಡ ಪ್ರಕಾಶ್ ನಾಯಕ್ ಹೇಳಿದರು. ಬುಧವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬರಗಾಲದ ಪರಿಹಾರ ನೀಡುವ ಸರ್ಕಾರ ರೈತರಿಗೆ ವಿತರಿಸುವ ಬೀಜದಲ್ಲಿ 2,000 ರೂಪಾಯಿ ಪಡಿತಾ ಇದ್ದಾರೆ. ಅದರಲ್ಲಿಯೂ ಸಹ ಕಳಪೆ ಗುಣಮಟ್ಟವನ್ನು ವಿತರಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಏನು ಸಮಸ್ಯೆ ಇದಾಗಿದೆ, ಮಳೆ ಬರ್ತಾ ಇದೆ, ರೈತರಿಗೆ ಸರಿಯಾಗಿ ಸಮರ್ಪಕವಾಗಿ ಹೇಗೆ ಮಾಡ್ತೀವಿ ನೋಡಿ ಸರ್, ಈಗ ನೆರೆ ಹಾವಳಿ ಬಂದಂತೂ ಹೊತ್ತು ಬರಗಾಲ ಸಂದರ್ಭದಲ್ಲಿ ಇರೋದ್ರಿಂದ ಸರ್ಕಾರ ಬೇಜವಾಬ್ದಾರಿತನ ತೋರಿಸಿದೆ. ಯಾಕಂತಂದ್ರೆ ಎಕರೆಗೆ 2,000 ರೂಪಾಯಿ ನಾಚಿಕೆ ಪಡಬೇಕು. ಯಾಕಂದ್ರೆ ಇವರು ಮತ್ತೊಂದು ಯಾವ್ದು ಯೋಜನೆ, ಗ್ಯಾರಂಟಿ ಯೋಜನೆಯಲ್ಲಿ 2,000 ಕೊಡ್ತಾರೆ. ರೈತರು ಬೆಳೆದಂತ ಬೆಳೆಗಳಿಗೆ 2,000 ಇವರು ಮಾನದಂಡ ಮಾಡ್ತಾರೆ ಅಂದ್ರೆ ರೈತರನ್ನ ಎಲ್ಲಿಟ್ಟಿದ್ದಾರೆ ಅನ್ನೋಂಥದ್ದು. ಎರಡನೇದು ಅಂತಂದ್ರೆ ಇದು ಮುಂಗಾರಿ ಆಯ್ತು. ಹಿಂಗಾರಿ ಬಗ್ಗೆ ಇವ್ರಿಗೆ ಕಲ್ಪನೆನೇ ಇಲ್ಲ. ಹಿಂಗಾರಿ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಅಧಿಕಾರಿಗಳಿಗಾಗ್ಲಿ ಸರ್ಕಾರಕ್ಕಾಗ್ಲಿ, ಹಿಂಗಾರಿ ಒಂದು ಬೆಳೆ ಇದೆಯಪ್ಪ ಅನ್ನುವಂಥದ್ದು ಅಧಿಕಾರಿಗಳಿಗಾಗಲಿ ರಾಜಕಾರಣಿಗಾಗಲಿ ಸರ್ಕಾರಕ್ಕಾಗಲಿ ಗೊತ್ತಿಲ್ಲ ಅಂತಂದ್ರೆ ಎಷ್ಟು ನಾಚಿಕೆಗೇಡು. ಮತ್ತೆ ಇವರು ರೈತರ ಜೊತೆ ಯಾವ ರೀತಿ ಇದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗ್ತದೆ. ಒಂದು ಇಂಥ ಸಂದರ್ಭದಲ್ಲಿ ನಿರಂತರ 3-4 ವರ್ಷ ರೈತ ಹಾನಿಯಾದಂಥ ಸಂದರ್ಭ, ಇವತ್ತು ಸರ್ಕಾರ ಮುಂದೆ ನಿಂತು ಬೀಜವನ್ನು ಪೂರೈಕೆ ಮಾಡೋದಾಗ್ಲಿ, ಯೋಗ್ಯ ಬೀಜವನ್ನು ಉತ್ತಮ ಬೀಜ ಕೊಡುವಂಥದ್ದಾಗ್ಲಿ, ಗೊಬ್ಬರ ಕೊಡುವಂಥದ್ದಾಗ್ಲಿ, ತಕ್ಷಣ ಕೊಡುವಂಥದ್ದಾಗಲಿ ಕೆಲಸ ಮಾಡಬೇಕಿತ್ತು. ಅದು ಬಿಟ್ಟು ಸರ್ಕಾರ 1-2 ಪಟ್ಟು ಸರ್ಕಾರನೇ ಸ್ವತಃ ಬೀಜದ ರೇಟನ್ನು ಜಾಸ್ತಿ ಮಾಡಿರುವಂಥದ್ದು. ಈಗ ನಾವು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಹತ್ತಿ 900 ಸಿಗುವಂಥದ್ದು ಈಗ 2,000 ರೇಟ್ ಬೀಜಕ್ಕೆ. ಹಾಗೆ ಸೋಯಾಬೀನು, ಆನಂತರ ಸೋಯಾಪಾನು ಅಥವಾ ಉದ್ದು, ಹೆಸರು, ಆನಂತರ ನಿಮ್ಮ ಬಾಕಿ ಎಲ್ಲ ದ್ವಿದಳ ಧಾನ್ಯಗಳು ಎಲ್ಲ ರೇಟು ಜಾಸ್ತಿ ಆಗಿರುವಂಥದ್ದು ಒಂದು. ಮತ್ತು ಕಳ್ಳ ಸಂತೆಯಲ್ಲಿ ಈ ಅಧಿಕಾರಿಗಳ ನಿಯಂತ್ರಣ ಇಲ್ಲದೆ ಈ ಕಳಪೆ ಬೀಜಗಳನ್ನು ತುರ್ಕಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಇದೊಂದು ರೈತರಿಗೆ ಹಾನಿ. ಎರಡನೇದು ಅಂತಂದ್ರೆ ಗೊಬ್ಬರದ ವಿಷಯದಲ್ಲಿ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅಥವಾ APMC ಇರ್ಬೋದು, ಅಥವಾ ಮತ್ತೆ ಮಾರಾಟ ಸಂಸ್ಥೆ ಮತ್ತು ಬೀಜ ಸಂಸ್ಕರಣಾ ಸಂಸ್ಥೆ ಸರ್ಕಾರದ ಅಧೀನದಲ್ಲಿ ಬರುವಂಥದ್ದು ಇವೇನು 5-6 ಸಂಸ್ಥೆಗಳಿದಲ್ಲ, ಇದು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ರೈತರು ಈಗ 3-4 ವರ್ಷಕ್ಕೆ ಸಂಕಷ್ಟವಾಗಿದ್ದಾರೆ ಅನ್ನುವಂಥದ್ದನ್ನು ತಿಳಿದು ಇದನ್ನ ಯೋಗ್ಯವಾಗಿ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದನ್ನು ತಕ್ಷಣ ಕೊಡುವಂಥ ಕೆಲಸ ಆಗಬೇಕಿತ್ತು. ಎಲ್ಲ ಕಡೆ ಈಗ ಭೂಮಿ ಹಸನ ಮಾಡ್ತಾ ಇದೆ, ಬಿತ್ತನೆಗೆ ನಡೀತಾ ಇದೆ. ಹೆಚ್ಚು ಕಡಿಮೆ 30-40% ಬೇರೆ ಬೇರೆ ಬೆಳೆಗಳ ಬಿತ್ತನೆಗೆ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಸರ್ಕಾರ ಗಂಭೀರತೆಯನ್ನು ಮೆರೆದು ಅದು ರೈತರಿಗೆ ಪೂರಕವಾಗಿರಬೇಕಾಗಿತ್ತು. ದುರ್ದೈವ. ಒಂದ್ ಕಡೆ ಸರ್ಕಾರ 2,000 ರೂಪಾಯಿ ಬರೋ ಪರಿಹಾರ ಕೊಟ್ಟು ಏನ್ ಹೇಳ್ತಾರೆ, ಈ ನೋಡಿದ್ರೆ ಬೀಜದ ರೇಟ್ ಹೆಚ್ಚಿಗೆ ಮಾಡ್ಕೊಂತಿದ್ದಾರೆ. ಒಂದ್ ಕಡೆ ಕೊಡೋದು, ಒಂದ್ ಕಡೆ ಕಸ್ಕೊಂಡು ಮಾಡಿದ್ರೆ ಕೊಡ್ಕೊಳೋದಲ್ರಿ, ಲೂಟ್ ಇದು. ಕೊಡೋದಲ್ವೇ ಅಲ್ಲದು, ಲೂಟ್ ಇದು. ಯಾಕಂತಂದ್ರೆ 2,000 ಬರ ಪರಿಹಾರ ಸಾಕಾಗ್ತದ? ಖರ್ಚು ಎಷ್ಟು ಬರ್ತದ? ಸ್ವಾಮಿನಾಥನ್ ಆಯೋಗದ ವರದಿ ಗುರ್ತಿಲ್ವೇನು ಇವ್ರಿಗೆ? ಇವ್ರು ಸರ್ಕಾರನೇ ಕಳಿಸೋದಲ್ವೇನು? ಇದನ್ನೆಲ್ಲ ತಿಳ್ಕೊಳ್ಬೇಕಾಯ್ತು. ಅದಕ್ಕಾಗಿ ನಾವು ರಾಜಕಾರಣಿಗಳಿಗೆ, ಈ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಕನಿಷ್ಠ ಈ ಕೃಷಿ ಚಟುವಟಿಕೆ ನಡೆಯುವಂಥ ಸಂದರ್ಭದಲ್ಲಿ ನೀವು ಹೊಲಕ್ಕೆ ಬನ್ನಿ, ನೀವು ನಮ್ಮಂಗೆ ಬಿತ್ತನೆಗೆ ಮಾಡಿದ್ರೆ ನಿಮ್ಗೆ ಅದ್ರ ಅನುಭವ ಆಗ್ತಾ ಅನ್ನುವಂಥದ್ದು ಹೇಳ್ತಾ ಇದ್ದಾನೆ. ಸುಮ್ಮನೆ ಪೇಪರ್ನಲ್ಲಿ AC ರೂಮ್ನಲ್ಲಿ ಕೂತ್ಕೊಂಡು ಬೀಜ ಏನಂತ ಗುರ್ತಿಲ್ದಿದ್ದಂಥವ್ರಿಗೆ ಇವರು ಯೋಜನೆ ಮಾಡುವಂಥದ್ದಾಗ್ಲಿ ರೈತರಿಗೆ ನೆರವು ನಿಲ್ಲಕ್ಕೆ ಸಾಧ್ಯ ಇದೆಯಾ? ಅದಕ್ಕಾಗಿ ಹೇಳೋದು, ಮುಂಗಾರಿ ಪರಿಹಾರ ಕೊಡಬೇಕು, ಹಿಂಗಾರಿ ಪರಿಹಾರ ಕೊಡೋದು ಗೊತ್ತಿಲ್ಲ ಅಂದಮೇಲೆ ಇವರಿಗೆ ಈಗ ಗೊತ್ತಿಲ್ಲ ಅಂತಂದ್ರೆ ದುರದೃಷ್ಟ. ಇನ್ನು ಮುಂದಾದ್ರೂ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ತಾವು ಗಂಭೀರವಾಗಿ ಈ ಸಮಸ್ಯೆಗಳನ್ನು ಪರಿಗಣಿಸಿ ರೈತರ ಜೊತೆಗೆ ನಿಲ್ಲಿ, ರೈತರಿಗೆ ಯೋಗ್ಯ ಮತ್ತು ಉತ್ತಮ ಬೀಜ ಮತ್ತು ಗೊಬ್ಬರವನ್ನು ಕೊಡಿ ಅನ್ನೋಂತ ನಾನು ವಿನಂತಿ ಮಾಡಿಕೊಡ್ತೇನೆ. ನಾನು ಪ್ರಕಾಶ್ ನಾಯಕ್, ಕರ್ನಾಟಕ ರಾಜ್ಯ ರೈತ ಸಂಘ. ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.